ಅಜ್ಜಿ ಹೇಳಿದ ಆರೋಗ್ಯ ಕೊಟ್ಟು. 1. ನಿಂಬೆಹಣ್ಣಿನ ಬಳಕೆಯಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. 2. ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ತುಟಿಗಳಿಗೆ ಹಾಲಿನ ಕೆನೆ ಹಚ್ಚಿ, ಇದು ತುಟಿಗಳನ್ನು ಕೆಂಪು ಮತ್ತು ಮೃದುಗೊಳಿಸುತ್ತದೆ. 3. ಸೇಬು ಹಣ್ಣಿನ ಸೇವನೆಯು ಮಾನಸಿಕ ಸ್ಪಷ್ಟತೆ, ಖಿನ್ನತೆ ಮತ್ತು ಆತಂಕ ನಿವಾರಣೆ ಮಾಡುತ್ತದೆ. 4. ಪ್ರತಿದಿನ ಹುರುಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ. 5. ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹದ ಆಯಾಸ ನಿವಾರಣೆಯಾಗುತ್ತದೆ. 6. ಊಟದ ಸಮಯದಲ್ಲಿ ಸರಳ ನೀರಿನ ಬದಲು ಕುದಿಸಿದ ಅಥವಾ ಅಜ್ವೈನ್ ನೀರನ್ನು ಕುಡಿಯಿರಿ, ಇದು ಗ್ಯಾಸ್ ಅನ್ನು ತಡೆಯುತ್ತದೆ. 7. ತುಂಬಾ ತಣ್ಣೀರು ಕುಡಿಯುವುದರಿಂದ ಕೂದಲು ಉದುರುತ್ತದೆ. 8. ನೀರು ಕುಡಿದ ನಂತರ ಮೂತ್ರ ವಿಸರ್ಜನೆ ಮಾಡುವುದು ನಿಮ್ಮ ಕಿಡ್ನಿಯನ್ನು ಸ್ವಚ್ಛಗೊಳಿಸುತ್ತದೆ. 9. ನೀವು ಸುಂದರವಾಗಿ ಮತ್ತು ಸ್ಮಾರ್ಟ್ ಆಗಿ ಕಾಣಲು ಬಯಸಿದರೆ ನಿಮ್ಮ ಆಹಾರದಲ್ಲಿ ಅನ್ನದ ಪ್ರಮಾಣವನ್ನು ಕಡಿಮೆ ಮಾಡಿ ಮತ್ತು ಹೆಚ್ಚು ಹಣ್ಣುಗಳನ್ನು ಸೇವಿಸಿ, ಹೆಚ್ಚು ನೀರು ಕುಡಿಯಿರಿ. 10. ಹಸಿ ಮೆಣಸಿನಕಾಯಿಯನ್ನು ಹೆಚ್ಚು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತದೆ ಮತ್ತು ಪೈಲ್ಸ್ನಿಂದ ಬಳಲುತ್ತಿರುವವರು ಹಸಿ ಮೆಣಸಿನಕಾಯಿಯನ್ನು ಸೇವಿಸಲೇಬಾರದು. 11. ಒಂದು ದಿನದಲ್ಲಿ ನೀವು 4 ರಿಂದ 5 ಗೋಡಂಬಿಗಳನ್ನು ಸೇವಿಸಬಹುದು. ನೀವು ಇದಕ್ಕಿಂತ ಹೆಚ್ಚು ಸೇವಿಸಿದರೆ ಪ್ರಯೋಜನದ ಬದಲು ಹಾನಿ ಉಂಟಾಗುತ್ತದೆ. 12. ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಒಣಗುತ್ತವೆ. ಜೀರ್ಣಶಕ್ತಿ ಚೆನ್ನಾಗಿಲ್ಲದವರಿಗೆ ಅದರಿಂದ ಮಲಬದ್ಧತೆಯೂ ಉಂಟಾಗಬಹುದು. ಅದರಿಂದ ಪ್ರತಿದಿನ 3 ರಿಂದ 4 ಲೀಟರ್ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. 13. ಬೆಳ್ಳುಳ್ಳಿಯ 2 ರಿಂದ 3 ಎಸಳುಗಳನ್ನು ಜಗಿದು ತಿನ್ನುವುದರಿಂದ ಕಣ್ಣುಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತವೆ ಮತ್ತು ಇದು ಕಣ್ಣುಗಳ ಮಸೂರವನ್ನು ಆರೋಗ್ಯಕರವಾಗಿಸುತ್ತದೆ. 14. ಪ್ರತಿದಿನ ಮೊಸರು ಸೇವಿಸುವವರಿಗೆ ಮೂತ್ರದ ಸೋಂಕು ಬರುವುದಿಲ್ಲ. 15. ಕೆಂಪು ಮೆಣಸಿನಕಾಯಿಯ ಅತಿಯಾದ ಸೇವನೆಯು ಕಣ್ಣು ಮತ್ತು ಮೆದುಳಿಗೆ ಹಾನಿ ಮಾಡುತ್ತದೆ. 16. ಸಕ್ಕರೆ ಇಲ್ಲದ ನಿಂಬೆ ನೀರು ಕುಡಿಯುವುದರಿಂದ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ. 17. ಏಲಕ್ಕಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಜ್ವರ ಬೇಗನೆ ಕಡಿಮೆಯಾಗುತ್ತದೆ. 18. ನಿಂಬೆಹಣ್ಣಿನ ಬಳಕೆಯಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಯಕೃತ್ತಿನ ದೌರ್ಬಲ್ಯದಿಂದ ಪರಿಹಾರ ದೊರೆಯುತ್ತದೆ. 19. ಬೆಳಗಿನ ಉಪಾಹಾರಕ್ಕೆ ದಿನವೂ ಖರ್ಜೂರವನ್ನು ತಿನ್ನುವುದರಿಂದ ಆಂತರಿಕ ದೌರ್ಬಲ್ಯ ನಿವಾರಣೆಯಾಗುತ್ತದೆ. 20. ನಿಮ್ಮ ಮುಖಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರ ಮೂಲಕ ನೀವು ಸೂರ್ಯನ ಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು. 21. ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಪ್ರಾರಂಭವಾದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಪ್ಪು ಉಪ್ಪನ್ನು ಬೆರೆಸಿ ಕುಡಿಯಿರಿ, ಇದು ಹೊಟ್ಟೆ ನೋವಿನಿಂದ ಉಪಶಮನವನ್ನು ನೀಡುತ್ತದೆ. 22. ಅಲೋವೆರಾವನ್ನು ಅರಿಶಿನದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಲೆಗಳು ಮಾಯವಾಗುತ್ತವೆ. 23. ಎಡಗೈಯಲ್ಲಿ ನೋವು ಇದ್ದರೆ ಅದು ದುರ್ಬಲ ಯಕೃತ್ತಿನ ಸಂಕೇತವಾಗಿದೆ. 24. ಹಸಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ನಿಮ್ಮ ಹೃದಯವು ಬಲವಾಗಿರುತ್ತದೆ. 25. ಖರ್ಜೂರವನ್ನು ಸೇವಿಸಿದ ತಕ್ಷಣ ನೀರು ಕುಡಿಯಬೇಡಿ, ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ. 26. ನೀವು ಹೃದಯಾಘಾತದಿಂದ ದೂರವಿರಲು ಬಯಸಿದರೆ ಪ್ರತಿದಿನ ಬೆಳ್ಳುಳ್ಳಿ ಮತ್ತು ಹುರುಳಿಯನ್ನು ಸೇವಿಸಿ ಮತ್ತು ಬೆಳಿಗ್ಗೆ ಸೇಬನ್ನು ತಿನ್ನಿರಿ. 27. ಹಸಿ ಶುಂಠಿಯ ವಾಸನೆಯಿಂದ ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತದೆ. 28. ಮೂತ್ರದ ಸೋಂಕು ಇದ್ದರೆ ಪ್ರತಿದಿನ ಹೆಚ್ಚು ಕಲ್ಲಂಗಡಿಯನ್ನು ತಿನ್ನಿ ಹಾಗೂ ಎಳನೀರು ಕುಡಿಯಿರಿ. 29. ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ. 30. ವಾರದಲ್ಲಿ 1 ಅಥವಾ 2 ಬಾರಿ ಎಳನೀರನ್ನು ಕುಡಿಯಿರಿ, ಇದು ದೇಹವನ್ನು ಆರೋಗ್ಯಕರವಾಗಿಸುತ್ತದೆ ಮತ್ತು ದೇಹದಲ್ಲಿ ದೌರ್ಬಲ್ಯವನ್ನು ಉಂಟುಮಾಡುವುದಿಲ್ಲ. 31. ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಬಾಳೆದಿಂಡಿನ ರಸವನ್ನು ಸೇವಿಸಿ ಹಾಗೆ ನೀರು ಹೆಚ್ಚು ಕುಡಿಯಿರಿ.